ಕಾಡಂಚಿನಲ್ಲಿ ಅಂಟಿಕೊಂಡಿರುವ ಈ ಗ್ರಾಮಗಳಿಗೆ ಈ ಕಾಡೊಳಗೆ ಇರುವ ದೇವತೆಯೇ ಗ್ರಾಮ ದೇವತೆ. ಶತಶತಮಾನಗಳಿಂದ ಆ ದೇವಿಯನ್ನು ಪೂಜಿಸಿಕೊಂಡು ಬಂದಿದ್ದಾರೆ. ಆ ದೇವತೆಯೇ ಕಸಕಲಪುರದ ಮಹಾಪಾರ್ವತಮ್ಮ ದೇವಿ. ಜನರು ಪ್ರೀತಿಯಿಂದ ಮಾರಮ್ಮ ಮತ್ತು ದೇವಸ್ಥಾನವನ್ನು ಮಾರಿಗುಡಿ ಅಂತ ಕರೆಯುತ್ತಾರೆ. ಹೌದು, ಮುಖ್ಯವಾಗಿ ಬರಗಿ ಗ್ರಾಮ ಮತ್ತು ದೇಶಿಪುರ, ಆಲತ್ತೂರು, ಇನ್ನೂ ಕೆಲವು ಗ್ರಾಮಗಳು ಪ್ರತಿ ವರ್ಷವೂ ಜ್ಯೇಷ್ಠ ಮಾಸದಲ್ಲಿ ಪ್ರತಿ ಸೋಮವಾರಕ್ಕೆ ಒಂದೊಂದು ಊರಂತೆ ಈ ಕಾಡಲ್ಲಿರುವ ದೇವಿಯ ದೇವಸ್ಥಾನಕ್ಕೆ ಅರಣ್ಯಾಧಿಕಾರಿಗಳ ಅಪ್ಪಣೆ ಪಡೆದುಕೊಂಡು ಹೋಗಿ ರಾತ್ರಿ ಅಲ್ಲೇ ಇದ್ದು ಎಲ್ಲ ಸಿದ್ಧತೆ ನಡೆಸುತ್ತಾರೆ. ಮಂಗಳವಾರ ಬೆಳಿಗ್ಗೆ ಮುಂಜಾನೆ ಕೊಂಡ ಉತ್ಸವ ನಡೆಸಿ ಅಲ್ಲಿಂದ ತಮ್ಮ ಊರಿಗೆ ತೆರಳಿ ಜಾತ್ರೆ ನಡೆಸುತ್ತಾರೆ. ಅಲ್ಲಿಗೆ ಹೋಗಲು ಬರಗಿ ಗ್ರಾಮಕ್ಕೆ ತೆರಳಿ ಅಲ್ಲಿಂದ ಕಾಡಿನ ಗೇಟ್ ಹತ್ತಿರ ಹೋಗಬೇಕು. ಇಲ್ಲಿ ಇದರ ನಿಜವಾದ ಚಿತ್ರಣ ಇರೋದು. ಈ ಫಾರೆಸ್ಟ್ ಗೇಟಲ್ಲಿ ಫಾರೆಸ್ಟ್ ಗಾರ್ಡ್ಗಳು ಮತ್ತು ಫಾರೆಸ್ಟ್ ಅಧಿಕಾರಿಗಳು ಎಲ್ಲರನ್ನೂ ಪರಿಶೀಲಿಸಿ ಕಾಡೊಳಗೆ ಬಿಡುತ್ತಾರೆ. ಫಾರೆಸ್ಟ್ ಗೇಟಿಂದ ದೇವಸ್ಥಾನಕ್ಕೆ ಸರಿಸುಮಾರು 3ರಿಂದ 4 ಮೈಲಿ ದೂರ ಗುಂಪಿನಲ್ಲೇ ಕಾಲ್ನಡಿಗೆಯಲ್ಲಿ ಅಥವಾ ಕಠಿಣವಾದ ದಾರಿಯಲ್ಲಿ ಟ್ರ್ಯಾಕ್ಟರ್ಗಳ ಟ್ರಾಲಿಯಲ್ಲಿ ಜೀವವನ್ನು ಕೈಲಿಡಿದುಕೊಂಡು ಪ್ರಯಾಣಿಸಬೇಕು. ಸರಿಸುಮಾರು 1 ತಾಸು ಪ್ರಯಾಣದ ನಂತರ ದೇವಿಯ ದೇವಸ್ಥಾನವನ್ನು ತಲುಪಬೇಕು. ಅದೇ ರೀತಿಯಾಗಿ ನಾವು ಸುಮಾರು 1.5 ಗಂಟೆ 4 ಮೈಲಿ ದೂರ ಕಾಲ್ನಡಿಗೆಯಲ್ಲೇ ಸಾಗಿ ಕಾಡಿನ ಮಧ್ಯೆ ಇರುವ ದೇವಸ್ಥಾನವನ್ನು ತಲುಪಿದೆವು. ಫೈನಲಿ ವಿ ಆರ್ ಹಿಯರ್. ಈ ದೇವಾಲಯವು ತನ್ನ ಸುತ್ತ ದಟ್ಟ ಕಾಡನ್ನು ಹೊದಿಸಿಕೊಂಡಿದೆ. ಕೋಟ್ಯಾನುಕೋಟಿ ಮರಗಿಡಗಳು, ಲಕ್ಷಾಂತರ ಪಕ್ಷಿಗಳು, ಸಾವಿರಾರು ಪ್ರಾಣಿಗಳು ಇದರ ಸುತ್ತ ಆವರಿಸಿವೆ. ಈ ಪುಟ್ಟ ದೇವಸ್ಥಾನದ ಮುಂದೆ ಸಾವಿರಾರು ಗಂಟೆಗಳನ್ನು ಕಟ್ಟಿದ್ದಾರೆ. ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ, ಯಾವ ಥರ ಇದೆ ವೈಬು. ಪ್ರತಿಯೊಬ್ಬರು ಅವ್ರವ್ರ ಕೆಲಸಗಳು ಮಾಡ್ಕೊಂಡವ್ರೆ. ಏನಂದರೆ ಇಲ್ಲಿ ಬೆಂಕಿ ಹಾಕೊಂಡು ಸುತ್ತ ಹಿರಿಯರು ಸೇಫ್ಟಿ ಕಾಪಾಡ್ತಾ ಇದ್ದಾರೆ. ಜನಗಳದು ಪ್ರಾಣಿಗಳು ಯಾರ್ದು ಬರ್ದಂಗೆ, ಆನೆ ಬರ್ದಂಗೆ. ಎಷ್ಟೋ ಜನ ಬೆಂಕಿ ಕಾಯಿಸ್ತಾ ಇದ್ದಾರೆ, ಅಡುಗೆ ಮಾಡ್ತಾ ಇದ್ದಾರೆ. ದೇವ್ರದ್ದು ಮಾತ್ರ ಇಲ್ಲಿ ದೇವಸ್ಥಾನ ಇಲ್ಲಿದೆ ನೋಡಿ. ವೈಬ್ ಮಾತ್ರ ಸೂಪರ್. ಈಗ ನೈಟ್ ಬಂದಿದ್ದೇವಲ್ಲ, ಬೆಳಗ್ಗೆ ತನಕ ಇಲ್ಲೇ ಇರಬೇಕು. ಇಲ್ಲೇ ಇದ್ದು ಈ ಜಾಗದಲ್ಲಿ ಕೊಂಡ ಮಾಡ್ತಾರೆ. ಕೊಂಡ ಮುಗಿಸ್ಕೊಂಡು ಬೆಳಗ್ಗೆ ಹೊರಡ್ತಾರೆ. ಹೊರಟಿ ಅವ್ರೂರಲ್ಲಿ ಅವ್ರನ್ನ ಜಾತ್ರೆ ಮಾಡ್ಕೋತಾರೆ. ಅಕ್ಕಪಕ್ಕದೂರವರೆಲ್ಲ ಜಾತ್ರೆ ಮಾಡೋದು. ಅವ್ರು ಬರ್ತಾರಲ್ಲ, ಅವ್ರ ಜೊತೆ ಬರಬೇಕು. ನಾವಿಬ್ಬರೇ ಬರೋಕ್ಕೆ ಟ್ರೈ ಮಾಡೋದು, ಬಿಡ್ನಿಲ್ಲ. ಜೊತೆಗೆ ಗುಂಪಾದಾಗ ಬಿಟ್ಟರು. ಮತ್ತು ಏನಂದ್ರೆ ಟ್ರ್ಯಾಕ್ಟರ್ಗಳನ್ನ ಬಿಡ್ತಾರೆ, ಯಾಕೆಂದರೆ ಸ್ವಲ್ಪ ಸೇಫ್ಟಿ ಇರುತ್ತೆ ಅಂದ್ಬಿಟ್ಟು. ಇಲ್ಲ ಅಂತಂದರೆ ಹಂಗಂಗೆ ಒಬ್ಬೊಬ್ಬರು ಬಿಟ್ಬಿಟ್ರೆ ಪ್ರಾಣಿಗಳು ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಅಂದ್ಬಿಟ್ಟು ಯಾರನ್ನೂ ಬಿಡೋಲ್ಲ ಇಲ್ಲಿ. ವರ್ಷಕ್ಕೆ ಒಂದ್ಸರಿ ನಡೆಯೋ ಜಾತ್ರೆ. ಅವ್ರ ದೇವರು ಇಲ್ಲಿ ಬಂದು ನೆಲೆಸಿರೋದ್ರಿಂದ ಇಲ್ಲಿ ಫಸ್ಟ್ ಹೋಗಿ ಪೂಜೆ ಮಾಡ್ಕೊಂಡು ಆಮೇಲೆ ಅವ್ರ ಊರಲ್ಲಿರೋ ದೇವಸ್ಥಾನಗಳಿಗೆ ಅವರು ಪೂಜೆ ಮಾಡ್ಕೋತಾರೆ. ಸೊ ಬರಗಿ ಮತ್ತು ದೇಶಿಪುರ ಮುಂದಿನ ವಾರ ಒಂದು ಊರವ್ರು ಬರ್ತಾರೆ. ಸೊ 3 ವಾರನೋ 4 ವಾರನೋ ಇದೆ. 4 ಊರವರ ದೇವರಾಗಿರೋದ್ರಿಂದ ಆ ಊರವ್ರು ಬಂದು ಪ್ರತಿ ವರ್ಷ ಈ ಥರ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಬೇರೆ ಟೈಮಲ್ಲಿ ಇಲ್ಲಿಗೆ ಯಾರನ್ನೂ ಬಿಡೋಲ್ಲ, ಸುಮ್ಮನೆ ಪೂಜೆ ಮಾಡೋಕ್ಕೂ ಬಿಡೋಲ್ಲ. ಅಷ್ಟೊತ್ತಿಗಾಗಲೇ ಅಲಂಕೃತಗೊಂಡ ಟ್ರ್ಯಾಕ್ಟರ್ಗಳು 20ರಿಂದ 30 ಸಂಖ್ಯೆಯಲ್ಲಿ ಬಂದು ಸೇರಿದ್ದವು. ಟ್ರ್ಯಾಕ್ಟರ್ಗಳ ಸಾಮ್ರಾಜ್ಯ ಇದು. ಹೆವಿ ಟ್ರ್ಯಾಕ್ಟರ್ ಇದ್ದಾವೆ. ಇಲ್ಲೇನು ಕರೆಂಟ್ ಏನಿಲ್ಲ, ಜನರೇಟರ್ ಹಾಕೊಂಡು ಓಡಿಸ್ತಾ ಇದ್ದಾರೆ ಕಾಲ. ಆ ತಣ್ಣನೆಯ ವಾತಾವರಣದಲ್ಲಿ ಬೆಂಕಿ ಮತ್ತು ಹೊಗೆ ಹಾಕಿ ಚಳಿ ಮತ್ತು ಪ್ರಾಣಿಗಳಿಂದ ಪಾರಾಗುತ್ತಿದ್ದರು. ನೋಡಿ, ಈ ಥರ ಕ್ಯಾಂಪ್ ಫೈರ್ ಹಾಕಿದ್ರೆ. ಯಾಕೆಂದರೆ ಎಲ್ಲ ಕಡೆ ಆಲ್ಮೋಸ್ಟ್ ಒಂದು 50-60 ಕಡೆ ಹಾಕೊಂಡ್ರೆ ಜನ ಎಲ್ಲಿ ಸೇರಿರ್ತಾರೆ. ದೇವಸ್ಥಾನ ಸುತ್ತಮುತ್ತ ಅಲ್ಲೆಲ್ಲ ಕ್ಯಾಂಪ್ ಫೈರ್ ಹಾಕೊಂಡು ಪ್ರಾಣಿಗಳು ಬರ್ದಿರೋ ರೀತಿ ನೋಡ್ಕೋತಾರೆ. ಯಾಕೆಂದರೆ ಇದೊಂದು ಉತ್ಸವ ಏನು ಮಾಡ್ತಾರೆ, ಅದಕ್ಕೇನು ತೊಂದರೆ ಆಗಬಾರ್ದು, ಅಡ್ಡಿ ಆಗಬಾರ್ದು. ಮತ್ತು ಮುಂದಕ್ಕೆ ಏನಾದ್ರು ಪ್ರಾಣಿಗಳು ಬಂದು ಹೆಚ್ಚು ಕಮ್ಮಿ ಆದ್ರೂ ಮುಂದೆ ನೆಕ್ಸ್ಟ್ ಇಯರ್ ಜಾತ್ರೆ ಮಾಡೋಕ್ಕೆ ತೊಂದರೆ ಆಗ್ಬೋದು. ಅದರಿಂದ ಈ ಥರ ಕ್ಯಾಂಪ್ ಫೈರ್ ಹಾಕೊಂಡಿರ್ತಾರೆ. ನಾವು ಅಲ್ಲಿಗೆ ಸೇರಿದಾಗ ಸ್ವಲ್ಪ ಮಟ್ಟಿಗೆ ಜನ ಬಂದಿದ್ದರು. ಆದರೆ ಸಮಯ ಕಳೆಯುತ್ತಾ ಒಂದಾದರ ನಂತರ ಒಂದು ಟ್ರ್ಯಾಕ್ಟರ್ಗಳು ಜನರನ್ನು ಹೊತ್ತು ತರಲಾರಂಭಿಸಿದವು. 7 ಆಯ್ತಾ ಬಂತು. ಆಲ್ಮೋಸ್ಟ್ ಎಲ್ಲ ಬಂದು ಸೇರಿದ್ರು ಅನ್ಸುತ್ತೆ. ಇವಾಗ ಎಲ್ಲ ಬಂದು ವ್ಯವಸ್ಥೆಗಳು ಮಾಡ್ಕೋತಾರೆ. ಅಂದರೆ ಬೆಳಗಿನ ಜಾವ ಇರೋದ್ರಿಂದ ಟೈಮ್ಗೆ ಅಲ್ಲಿ ತನಕ ಎಲ್ಲರೂ ಅವರು ಟೈಮ್ ಪಾಸಿಂಗು ಮಾಡ್ತಾರೆ. ಓಡಾಡಿ ಸಾಕಾಗಿ ಒಂದು ಕಡೆ ಸೆಟ್ಲ್ ಆಗಿದ್ದೀವಿ, ಕೂತ್ಕೊಂಡಿದ್ದೀವಿ. ನೋಡಲ್ಲಿ ಫ್ರಂಟಲ್ಲಿ ಮಾರಿಗುಡಿ, ಈ ಕಡೆ ಕಾಯ್ಕೊಂಡು ಕೂತಿದ್ದೀವಿ. ಮೋಸ್ಟ್ಲಿ ಬೆಳಗಿನ ಜಾವ ಆಗುತ್ತೆ ಅನಿಸುತ್ತೆ.
ನೋಡೋಣ ಏನಾಗುತ್ತೆ. ಫಸ್ಟ್ ಟೈಮ್ ಔಟ್ನಲ್ಲಿ ಹೆಂಗಿರುತ್ತೆ ವೈಬ್ ನೋಡೋಣ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಸೇರಿದರು. ದಯವಿಟ್ಟು ನೀನೇ ತರಬೇಕು. ನೀರು ನೀರು ಖಾಲಿ ಮಾಡ್ತಾರೆ ನೋಡಪ್ಪ. ನೀವು ಹಾಕ್ಬಿಟ್ಟು ಅದಾದ ನಂತರ ಊರಿನ ಜನರ ಜೊತೆಗೆ ದೇವಿಯ ಪೆಟ್ಟಿಗೆಯನ್ನು 4-6 ಮೈಲಿ ದೂರದಿಂದ ಕಾಲ್ನಡಿಗೆಯಲ್ಲೇ ಹೊತ್ತು ತಂದರು. ಬಂದ ನಂತರ ದೇವಸ್ಥಾನಕ್ಕೆ ತೆರಳಿ ದೇವಿಯ ಮುಖಕವಚವನ್ನು ದೇವರಿಗೆ ಹಾಕಿ ಪೂಜೆ ಸಲ್ಲಿಸಿದರು. ತದನಂತರ ಕೊಂಡ ಉತ್ಸವ ನೆರವೇರಿಸುವ ಸ್ಥಳದಲ್ಲಿ ಮುಂಗಂಬಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ನಂತರ ಆ ಜಾಗವನ್ನು ಕೆಲವು ಸಲಕರಣೆಗಳಿಂದ ಸ್ವಚ್ಛಗೊಳಿಸಿ ಮುಂಚೆ ಇದ್ದ ಬೂದಿಯನ್ನು ತೆಗೆಯುತ್ತಾರೆ. ಹಿರಿಯ ಹೆಂಗಸರು ತಮ್ಮ ಸೋಬಾನೆ ಪದಗಳಿಂದ ತಾಯಿಯ ಜಪ ಮಾಡುತ್ತಾರೆ. ಊರಿನಿಂದ ಮೊದಲೇ ತಂದಿದ್ದ ಒಣ ಮರಗಳನ್ನು ಜೋಡಿಸಲು ಯುವಕರು ಮತ್ತು ಗಂಡಸರು ಶುರು ಮಾಡುತ್ತಾರೆ. ಅಷ್ಟರಲ್ಲೇ ಒಂದು ಆಘಾತ ಕಾದಿತ್ತು. ಮಳೆರಾಯ ಆಗಮಿಸಿದರು. ಇಲ್ಲಿ ಯಾರೂ ಇದಕ್ಕೆ ತಲೆಗೆಡಿಸಿಕೊಳ್ಳುವುದಿಲ್ಲ, ಏಕೆಂದರೆ ಈ ಜಾಗದಲ್ಲಿ ಇದು ಸರ್ವೇ ಸಾಮಾನ್ಯ. ಇದು ಅವ್ಯವಸ್ಥೆ ಮೇಲೆ ಮಳೆ ಶುರುವಾಗ್ಬಿಡ್ತು. ನೀರನ್ನೆಲ್ಲ ಒಂದು ಕಡೆ ಸೈಡ್ ಬರಂಗೆ ಮಾಡ್ತಾರೆ. ಜೋರಾಗಿರೋಂಗೂ ನಡೀತದೆ, ಜೋರಾಗ್ಬಿಟ್ರೆ ಹಿಂಸೆ ಸ್ವಲ್ಪ ಮಳೆ ನೀರು ಹೊರಟೋಗುತ್ತೆ. ಮಳೆ ನಿಂತ ಕೆಲ ಸಮಯಕ್ಕೆ ನಿಲ್ಲಿಸಿದ್ದ ಒಣಮರಗಳಿಗೆ ಪೂಜೆ ಸಲ್ಲಿಸಿ ಬೆಂಕಿ ಹಾಕತೊಡಗಿದರು. ಬೆಂಕಿ ಹೊತ್ತಲು ಗಾಳಿ ಎಷ್ಟು ಮುಖ್ಯವೆಂದರೆ ಸುತ್ತಲೂ ಆವರಿಸಿಕೊಂಡಿದ್ದ ಜನರಿಂದ ಗಾಳಿ ಬರದೆ ಬೆಂಕಿ ಹುರಿಯುತ್ತಲೇ ಇರಲಿಲ್ಲ. ಕೆಲವರು ಸೊಪ್ಪಿನ ಸಹಾಯದಿಂದ ಗಾಳಿ ಬೀಸಿ ಬೀಸಿ ಸುಮಾರು ಸಮಯದ ನಂತರ ಬೆಂಕಿ ಹೊತ್ತಿಸಿದರು. ಎಷ್ಟೇ ಹೇಳಿದರೂ ಜನರ್ಯಾಕೆ ದಾರಿ ಬಿಡುತ್ತಿರಲಿಲ್ಲ ಎನ್ನುವ ಪ್ರಶ್ನೆ ಹೇಳಬಹುದು. ಆದರೆ ಅದಕ್ಕೆ ಉತ್ತರ, ಸ್ವಲ್ಪ ಸಮಯದ ಮುಂಚೆಯೇ ಮಳೆಯಲ್ಲಿ ನೆನೆದಿದ್ದ ಜನರಿಗೆ ಬೆಂಕಿಯ ಕಾವಿನ ಅವಶ್ಯವಿತ್ತು. ಸ್ವಲ್ಪ ಸಮಯ ಉರಿಯುತ್ತಿದ್ದ ನಿಲ್ಲಿಸಿದ್ದ ಮರದ ಕಟ್ಟಿಗೆಗಳು ಕೆಳಕ್ಕುರುಳಿದವು. ಅದೃಷ್ಟವಶಾತ್ ಯಾರಿಗೂ ತೊಂದರೆಯಾಗಲಿಲ್ಲ. ಕಾಡಿನ ಮಧ್ಯೆ ಇದನ್ನೆಲ್ಲ ನೋಡುತ್ತಾ ನಮ್ಮ ಸಮಯವನ್ನು ಹೀಗೆ ಚಳಿ ಕಾಯಿಸುತ್ತಾ ತಣ್ಣನೆಯ ಚಂದ್ರನನ್ನು ನೋಡುತ್ತಾ ಸವಿಯುತ್ತಿದ್ದೆವು. ಸಮಯ ಕಳೆಯುತ್ತಾ ಕಳೆಯುತ್ತಾ ಬೆಂಕಿ ಕಾವೇರತೊಡಗಿತ್ತು. ಚಳಿಯಿಂದ ಒದ್ದಾಡುತ್ತಿದ್ದ ಜನರಿಗೆ ಕಾವಿನ ತಂಪು ತಂದಿತ್ತು. ಅದರ ಸುತ್ತಮುತ್ತ ಸಾವಿರಾರು ಜನರು, ಕೆಲವರು ಕುಳಿತು ನಿಂತು ನೋಡುತ್ತಿದ್ದರೆ ಕೆಲವರು ನೆಲದಲ್ಲಿ ಮಲಗಿ ನಿದ್ರಿಸುತ್ತಿದ್ದರು. ಇನ್ನೇನೋ ಕಟ್ಟಿಗೆ ಕೆಂಡವಾಗುವ ಸಮಯ ಸಮೀಪವಿತ್ತು. ಅಷ್ಟರಲ್ಲೇ ದೇವರ ಕಾರ್ಯ ಸಲ್ಲಿಸುವ ಪೂಜಾರರು ಮತ್ತು ಇನ್ನೂ ಕೆಲವು ಮುಖ್ಯವಾದವರು ವಾದ್ಯಗೋಷ್ಠಿಯೊಂದಿಗೆ ಪಕ್ಕದಲ್ಲಿ ತೆರಳಿ ಸ್ನಾನ ಮಾಡಿಕೊಂಡರು.
ಇಲ್ಲಿ ಕೆಂಡದ ರಾಶಿಯನ್ನು ಕೊಂಡಕ್ಕೆ ಅನುಗುಣವಾಗಿ ತಯಾರು ಮಾಡತೊಡಗಿದರು. ಕೊಂಡಕ್ಕೆ ಮುಖ್ಯವಾದವರೆಲ್ಲ ಪೂಜಾರರ ಜೊತೆ ದೇವಸ್ಥಾನವನ್ನು ಸುತ್ತಿ ಕೊಂಡದ ಮುಂಗಂಬಕ್ಕೆ ಬಂದು ಸೇರಿದರು. ಇಲ್ಲಿ ಅಭ್ಯಾಸವಿರುವ ಕೆಲವರು ಕೊಂಡದ ರಾಶಿಯನ್ನು ಸರಿಯಾದ ಆಕಾರಕ್ಕೆ ತಂದರು. ಸುಮಾರು 10 ರಿಂದ 12 ಗಂಟೆಯ ಸಮಯ ಕಾದ ನಮಗೆ ಉತ್ಸವ ನೋಡುವ ಭಾಗ್ಯ ಬಂದೇ ಬಿಟ್ಟಿತು. ಮುಖ್ಯ ಪೂಜಾರರು ಮತ್ತು ಕೊಂಡ ಹಾಯುವವರು ಪೂಜೆ ಸಲ್ಲಿಸಿ ಕೆಂಡವನ್ನು ಕೈಯಿಂದ ಎರಚಿ ಕೊಂಡ ಆಯುವುದಕ್ಕೆ ಶುರು ಮಾಡುತ್ತಾರೆ. ನಂತರ ದೇವಸ್ಥಾನಕ್ಕೆ ತೆರಳಿ ಮುಖ್ಯ ಪೂಜೆ ಮಾಡುತ್ತಾರೆ. ಕೊಂಡ ಉತ್ಸವ ಆದ ನಂತರ ಅರಸಿಕೊಂಡಿರುವ ಜನರು ಹಿರಿಯರು ಕಿರಿಯರೆನ್ನದೆ ಈ ರೀತಿ ಮಂಡಿ ಊರಿ ಕೂತು ಕೊಂಡ ಎರಚಿಸಿಕೊಳ್ಳುತ್ತಾ ಅವರ ಹರಕೆ ತೀರಿಸಿಕೊಳ್ಳುತ್ತಾರೆ. ನಾವು ದೇವಿ ಕಸಕಲಪುರದ ಮಹಾಪಾರ್ವತಮ್ಮನವರ ದರ್ಶನ ಮುಗಿಸಿ ಪುನೀತ ಅವರೆಕಾಳು ಮತ್ತು ಬೆಲ್ಲದ ಅನ್ನ ಪ್ರಸಾದ ಸೇವಿಸಿ ತಿರುಗಿ ಮನೆಗೆ ಹೊರಡಲು ತಯಾರಾದವು. ಎಲ್ಲ ಟ್ರ್ಯಾಕ್ಟರ್ಗಳು ತಮ್ಮ ತಮ್ಮ ಜನರನ್ನು ಏರಿಸಿಕೊಂಡು ಹೊರಡತೊಡಗಿದವು. ನಿನ್ನೆಯಿಂದ ನಡೆದು ಕುಳಿತು ನಿದ್ರೆ ಇಲ್ಲದೆ ದಣಿದಿದ್ದ ನಮಗೆ ನಡೆಯಲು ಸಾಧ್ಯವಿಲ್ಲವೆಂದು ಯಾವುದಾದರೂ ಟ್ರ್ಯಾಕ್ಟರ್ಗೆ ಹತ್ತಿ ಹೋಗೋಣ ಎಂದು ನೋಡುತ್ತಿದ್ದೆವು. ಕಡಿಮೆ ಜನವುಳ್ಳ ಟ್ರ್ಯಾಕ್ಟರ್ ಹುಡುಕಿ ಹತ್ತಿ ಕುಳಿತೆವು. ಬೇಡ ಐಫೋನು ನಿಮ್ಮ ಅಪ್ಪ 2 ಬಸ್ ಮಾರ ತಗೊಳಕಲ್ಲ ಹೇಳ್ಬಿಟ್ಟು ತಲೆ ಕೆಡ್ಸ್ಬಿಡಿ. ಅವ್ರ ಅಪ್ಪ 2 ಬಸ್ ಅಲ್ಲಿ ಅತಿ ದೊಡ್ಡ ಆಘಾತವೇ ಕಾದಿತ್ತು. ಮಳೆಯಿಂದಾಗಿ ಟ್ರಾಲಿ ನೆನೆದಿತ್ತು. ಸರಿಯಾಗಿ ಕುಳಿತುಕೊಳ್ಳಲಾಗದೆ ಈ ರೀತಿ ಕುಳಿತರೆ ಸರಿಯಾದ ಗ್ರಿಪ್ ಸಿಗುತ್ತಿರಲಿಲ್ಲ. ಅತಿಯಾದ ಕಷ್ಟದಲ್ಲೇ ಸಾಗಿದವು. ಆ ಕಠಿಣವಾದ ದಾರಿಯಲ್ಲಿ ಟ್ರಾಲಿ ಅಳ್ಳಾಡಿ ನಮಗೆ ಕಾಲು ಕೈ ಹಿಡಿದುಕೊಳ್ಳತೊಡಗಿದವು. ಯಾವಾಗ ಇಳಿಯುವ ಜಾಗ ಬರುತ್ತದೋ ಎಂದು ಚಡಪಡಿಸತೊಡಗಿದೆವು. ಏನಾಯ್ತು? ಈ ಕಷ್ಟಕ್ಕೆ ನಡೆದುಕೊಂಡು ಹೋಗುವುದು ಒಳ್ಳೆಯದಿತ್ತೇನೋ ಅನ್ನೋ ಚಿಂತೆಯೂ ಒಂದು ಕಡೆ. ಕೊನೆಗೂ ಇಳಿಯುವ ಜಾಗ ಹತ್ತಿರ ಬಂದೇ ಬಿಟ್ಟಿತು. ಇದೇ ನೋಡಿ ಫಾರೆಸ್ಟ್ ಗೇಟ್. ಇಲ್ಲಿ ಫಾರೆಸ್ಟ್ ಗಾರ್ಡ್ ಆಫೀಸರ್ಗಳು ಎಲ್ಲರೂ ಇದ್ದು ಪ್ರತಿಯೊಬ್ಬರನ್ನು ಪರಿಶೀಲಿಸಿ ಒಳಗೆ ಬಿಡುತ್ತಾರೆ. ಅಣ್ಣ ಇದು ಬೇಕಾ ನಿಂಗೆ ಅಂದರೆ ಬೇಕಿರ್ನಿಲ್ಲ, ಆದರೆ ಇದೊಂದು ಎಕ್ಸ್ಪೀರಿಯೆನ್ಸ್ ಬೇಕು ಲೈಫಲ್ಲಿ.
ಅಯ್ಯಪ್ಪ ನಡ್ಕೊಂಡು ಹೋಗೋದು ಸಾಕು, ಬರ್ಬೇಕಾದ್ರೆ ಟ್ರ್ಯಾಕ್ಟ್ರಲ್ಲಿ ಬರೋದು ಸಾಕು. ಮಂಡಿ ಚಿಪ್ಪ ಎಲ್ಲ ಎಗರೋಯ್ತು. ಒಟ್ಟಿನಲ್ಲಿ ಮಿಸ್ ಆಗಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಕೆಳಗೆ ಬೀಳ್ತೀವಿ, ಇಲ್ಲಾಂದರೆ ಟ್ರ್ಯಾಕ್ಟ್ರಲ್ಲಿ ತಲೆಗಿಲ್ಲ ಮಂಡಿ ಗಿಂಡಿ ಹೊಡ್ಕೋತೀವಿ. ಅಷ್ಟು ಈಸಿ ಅಂತ ಅಲ್ಲ ಇಲ್ಲಿ ಹೋಗೋದು. ಮೈ ಕೈ ಗಟ್ಟಿಯಾಗಿರೋರು ಮಾತ್ರ ಹೋಗ್ಬೋದು ಅಷ್ಟೇ ಅಲ್ವಾ ವಿನಯ್? ಅಯ್ಯಪ್ಪ ಈ ಟ್ರ್ಯಾಕ್ಟ್ರುಗಳ ಸವಾಸನೂ ಬೇಡ. ಅಂದರೆ ಟ್ರ್ಯಾಕ್ಟ್ರುಗಳು ಅಂತಂದರೆ ಆ ರೋಡ್ ಆ ರೀತಿ ಇರೋದು, ಹಳ್ಳ ಕೊಳ್ಳ ಮತ್ತು ತೇವ ಆಗ್ಬಿಟ್ರೆ ಮಾತ್ರ ಮಣ್ಣಲ್ವಾ ಜಾರುತ್ತೆ. ಟ್ರ್ಯಾಕ್ಟ್ರ್ ಎಲ್ಲ ಹೋಯ್ತಿದ್ರೆ ಟ್ರಾಲಿನೆಲ್ಲ ಹೋಯ್ತಿರ್ತದೆ. ಅಯ್ಯಪ್ಪ ಎಷ್ಟು ಅಂದರೆ 4 ವೀಲೆಲ್ಲ ಬಂದ್ಬಿಡ್ತವೆ, 2 ವೀಲ್ ಮಾತ್ರ ಸುಮಾರು ತಗ್ಲಾಕೊಂಡಿದ್ದಾವೆ ಅಲ್ಲಿ. ಅಂದರೆ ಮಳೆ ಆದ್ರಿಂದ, ನಿನ್ನೆ ಮಳೆ ಇರಲಿಲ್ಲ, ಇವತ್ತು ಮಳೆ, ಸೊ ಸರಿಯಾಗಿ ತಗ್ಲಾಕೊಂಡಿದ್ದಾವೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಓಕೆ ಬಾಯ್ ಬಾಯ್, ಸಿಗೋಣ, ಟಾಟಾ.